When can you disobey your husband? ನೀವು ಯಾವಾಗ ನಿನ್ನ ಗಂಡನಿಗೆ ಅವಿಧೇಯಳಾಗಬಹುದು? When he tells you to do something against the word of God. ದೇವರ ವಾಕ್ಯಕ್ಕೆ ವಿರೋಧವಾಗಿ ಏನಾದರೂ ಹೇಳಿದ್ರೆ ಆವಾಗ ಅವಿಧೇಯಳಾಗಬಹುದು. Because above your husband is God. ಒಬ್ಬ ಗಂಡನ ಮೇಲಿನ ಅಧಿಕಾರ ದೇವರು. So if he tells you to do something against the word of God, then you have to say, sorry, I can't do that. ದೇವರ ವಾಕ್ಯಕ್ಕೆ ವಿರೋಧವಾಗಿ ಏನಾದರೂ ಹೇಳಿದ್ರೆ ಕ್ಷಮಿಸು, ನಾನು ಹಾಗೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬೋದು. That's the only time. ಅದು ಒಂದು ಸಲ ಮಾತ್ರ. Just like I tell children, you can disobey your parents if they tell you to do something against the word of God. ನಾನು ಮಕ್ಕಳಿಗೆ ಹೇಳಿದಾಗೆ ನೀವು ಬೇರೆ ಏನಾದರೂ ಮಾಡಬಹುದು, ಆದರೆ ದೇವರ ವಾಕ್ಯಕ್ಕೆ ವಿರೋಧವಾಗಿ ಮಾಡ್ಲಿಕ್ಕೆ ಆಗಲ್ಲ ಅಂತ. But you may say, my husband is not perfect. ನನ್ನ ಗಂಡ ಪೂರ್ಣನಲ್ಲ ಅಂತ ನೀವು ಹೇಳಬಹುದು. He's unconverted and he's always angry or drunk. ಅವರು ಪರಿವರ್ತನ ಆದವನಲ್ಲ, ಅವನು ಯಾವಾಗಲೂ ಕೋಪ ಮಾಡ್ಕೊಳ್ತಾನೆ, ಕುಡಿತಾನೆ. Yeah, then you must be wise as to what you should do. ನೀವು ಬಹಳ ಜಾಗೃತರಾಗಿರಬೇಕು, ಜ್ಞಾನಿಗಳಾಗಿರಬೇಕು, ಏನು ಮಾಡಬೇಕು ಅಂತ. Don't preach to him. ಆತನಿಗೆ ಪ್ರಸಂಗ ಕೊಡಬೇಡಿ, ಬೋಧಿಸಬೇಡಿ. You know, there's a verse in the Bible for wives who've got unconverted husbands. ಇಲ್ಲಿ ಒಬ್ಬ ಹೆಂಗಸಿಗೆ, ಸಹೋದರಿಗೆ ವಿಶ್ವಾಸರಹಿತ ಗಂಡನಿದ್ರೆ ಆತನಿಗೆ ಅವರಿಗೆ ಒಂದು ವಚನ ಇದೆ ಗೊತ್ತಾ ದೇವರ ವಾಕ್ಯದಲ್ಲಿ. Or wives who've got husbands who come to church but they are hypocrites at home. ಸೊ ಹೆಂಗಸರು ಸಭೆಗೆ ಬರ್ತಾರೆ ಆದರೆ ಮನೆಯಲ್ಲಿ ಕಪಟಿಗಳಾಗಿರ್ತಾರೆ ಅಂಥವರಿಗೆ. Some of you may say, my husband comes and sits like a holy man in the church but he's absolutely disobedient to God at home. ಸಭೆಗೆ ಬರ್ತಾರೆ ನನ್ನ ಗಂಡ, ಆದರೆ ಮನೆಯಲ್ಲಿ ದೇವರಿಗೆ ಅವಿಧೇಯರಾಗಿದ್ದಾರೆ ಅಂತ ಹೇಳುತ್ತಾರೆ. You're right, there are some husbands like that, I know. ನೀವು ಸರಿ ಇರಬಹುದು, ಹಾಗೆ ಗಂಡಂದಿರು ಕೆಲವರು ಇರಬಹುದು. They come and sit in the church like holy people. ಸಭೆಯಲ್ಲಿ ಬಂದು ಪವಿತ್ರರಾಗಿ ಕುಳಿತುಕೊಳ್ತಾರೆ. And they behave like the devil at home. ಮನೆಯಲ್ಲಿ ಸೈತಾನಂತೆ ನಡ್ಕೊಳ್ತಾರೆ. Disobedient to God's word. ದೇವರ ವಾಕ್ಯಕ್ಕೆ ವಿರೋಧರಾಗ್ತಾರೆ. What should a wife do then? ಆವಾಗ ಹೆಂಡತಿಯಾದವಳು ಏನು ಮಾಡಬೇಕು? It says in 1 Peter chapter 3. 1 ಪೇತ್ರ 3ನೇ ಅಧ್ಯಾಯದಲ್ಲಿ ನೋಡಿ. And verse 1 and 2. 1-2. Supposing here it says if you got a husband who is disobedient to the word of God. ಇಲ್ಲಿ ಗಂಡಂದಿರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದಾರೆ. Here is a woman who is married to a man who is disobedient to the word of God. ಇಲ್ಲಿ ಒಬ್ಬ ಹೆಂಗಸು ಒಬ್ಬ ಗಂಡನನ್ನ ಮದುವೆ ಆಗಿದ್ದಾಳೆ, ಗಂಡ ದೇವರ ವಾಕ್ಯಕ್ಕೆ ವಿರೋಧನಾಗಿದ್ದಾನೆ. What should she do? ಅವಾಗ ಏನು ಮಾಡಬೇಕು ಆಕೆ? He says be submissive. ಅಲ್ಲಿ ಹೇಳುತ್ತೆ ಅಧೀನರಾಗಿರು. And you can win him. ಆತನನ್ನ ಗೆದ್ದುಕೊಳ್ಳಬಹುದು. Without preaching one word to him. ವಾಕ್ಯೋಪದೇಶವಿಲ್ಲದೆ ಆತನನ್ನ ಗೆದ್ದುಕೊಳ್ಳಬಹುದು. That is amazing. How can you win your husband without preaching to him? ಅದು ಬಹಳ ಅದ್ಭುತವಾಗಿದೆ. ಒಂದು ವಚನ ಯಾವ ವಾಕ್ಯ ಬೋಧನೆ ಮಾಡದೆ you can win him by your behavior. ನಿಮ್ಮ ನಡವಳಿಕೆಯಿಂದ ಆತನನ್ನ ಗೆಲ್ಲಬಹುದು. As they observe your pure and respectful behavior. ನಿಮ್ಮ ಆ ಪವಿತ್ರ ಗೌರವಾನ್ವಿತ ಒಂದು ನಡತೆಯನ್ನು ನೋಡಿ ಅವರು ಬದಲಾಗ್ತಾರೆ. Says that in verse 2. ಆ 2ನೇ ವಚನದಲ್ಲಿ ಹೇಳುತ್ತೆ, by your pure and respectful behavior. ನಿಮ್ಮ ಪವಿತ್ರ ಗೌರವಾನ್ವಿತ ನಡತೆಯಿಂದ. I'll tell you about one sister in our CFC. ನಮ್ಮ ಸಭೆಯಲ್ಲೇ ಒಂದು ಸಹೋದರಿ ಬಗ್ಗೆ ನಾನು ಹೇಳ್ತೀನಿ. Many years ago, ಬಹಳ ವರ್ಷದಿಂದ she was a Hindu, married to a Hindu. ಒಬ್ಬ ಹಿಂದೂ ಆಗಿ ಹಿಂದೂವನ್ನು ಮದುವೆ ಆಗಿದ್ದಳು. Young lady. ಬಹಳ ಯೌವನಸ್ಥಳಾಗಿದ್ದಳು. She accepted the Lord. ಮತ್ತು ಆಕೆ ಕ್ರಿಸ್ತನನ್ನು ಸ್ವೀಕರಿಸಿದಳು. And her husband was against everything Christian. ಆದರೆ ಗಂಡ ಅದಕ್ಕೆ ವಿರೋಧನಾಗಿದ್ದನು, ಕ್ರಿಸ್ತ ಇದಕ್ಕೆ. She began to grow and she wanted to take baptism. ಹಾಗೆ ಆಕೆ ಬೆಳೀತಾ ಇದ್ಲು ಮತ್ತು ಆಕೆ ದೀಕ್ಷಾಸ್ನಾನ ತಗೊಳ್ಬೇಕು ಅಂತ ಇಚ್ಛಿಸಿದಳು. So we had to baptize her secretly without her husband knowing about it. ಆಕೆಯನ್ನ ರಹಸ್ಯವಾಗಿ ನಾವು ದೀಕ್ಷಾಸ್ನಾನ ಕೊಡಬೇಕಾಗಿತ್ತು, ಗಂಡನಿಗೆ ತಿಳಿದೇ ಇರೋ ಹಾಗೆ. Otherwise he'd have thrown her out of the house. ಇಲ್ಲ ಅಂದರೆ ಆಕೆಯನ್ನ ಮನೆಯಿಂದ ಓಡಿಸ್ಬಿಡ್ತಾ ಇದ್ದ. So we arranged a baptism one afternoon, called a few brothers and baptized her. ಒಂದು ಮಧ್ಯಾಹ್ನದ ದಿವಸ ಕೆಲವು ಸಹೋದರರನ್ನು ಕರೆದು ಆಕೆಗೆ ದೀಕ್ಷಾಸ್ನಾನ ಕೊಟ್ವಿ. And she came with her, ornaments and puttu and all these things that normal Hindu women wear. ಹಾಗೆ ಹಿಂದೂ ಸಂಸ್ಕೃತಿಯಲ್ಲಿ ಹಾಕೊಳ್ಳೋ ಥರ ಬೊಟ್ಟು ಮತ್ತು ಆಭರಣಗಳನ್ನು ಹಾಕ್ಕೊಂಡು ಬಂದ್ಲು. And she came, she said, I want to change all this before the baptism. ಆಕೆ ಹೇಳಿದ್ಲು, ನನ್ನ ದೀಕ್ಷಾಸ್ನಾನದ ಮೊದಲು ಇದನ್ನೆಲ್ಲ ತೆಗಿಬೇಕು. So she went in and changed and came out with a white sari without any of these things. ಸೊ ಅವಳು ಕೋಣೆಗೆ ಹೋಗಿ ಎಲ್ಲ ಬದಲಾಯಿಸಿ ಬಿಳಿ ಸೀರೆ ಧರಿಸಿ ಬಂದ್ಲು. After I baptized her, ಆಕೆಯನ್ನು ದೀಕ್ಷಾಸ್ನಾನ ಮಾಡಿದ ನಂತರ I said, now you go back and put all that back again. ನೀನು ಮತ್ತೆ ಹೋಗಿ ಕೋಣೆಗೆ ಅದನ್ನೆಲ್ಲ ಮತ್ತೆ ಹಾಕೋ. Because you're going home now.
ಯಾಕೆಂದರೆ ನೀನು ಮನೆಗೆ ಹೋಗ್ತಾ ಇದೀಯ. And I want to say to you, ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, God sees you without all those things. ದೇವರು ನೋಡುವಾಗ ಹೇಗೆ ನೋಡ್ತಾರೆ ಅಂದರೆ ಅದನ್ನೆಲ್ಲ ಇಲ್ಲದೆ ಇರೋ ಹಾಗೆ ನೋಡ್ತಾರೆ. You're wearing a puttu, but God sees you without it. ನೀನು ಬೊಟ್ಟು ಹಾಕೊಂಡಿದ್ರು ನೀನು ಹಾಕದೇ You're ಇದ್ದಾಗ wearing all ನೋಡ್ತಾರೆ. these ornaments and all, God sees you without it. ಹಣ ಆಭರಣಗಳು ಹಾಕೊಂಡಿರ್ಬೋದು, ಆದರೆ ದೇವ್ರು ನೋಡುವಾಗ ನೀನು ಹಾಕದೇ ಇರೋ ಹಾಗೆ ನೋಡ್ತಾರೆ. God understands that you're doing it just because your husband is forcing you. Those are not sinful things. ಸೊ ನೀವು ಯಾಕೆ ಮಾಡ್ತಾ ಇದೀಯಾ ಅಂದರೆ ನಿನ್ನ ಗಂಡನಿಗಾಗಿ ಮಾಡ್ತಾ ಇದೀಯಾ, ಯಾಕೆಂದ್ರೆ ಅದೆಲ್ಲ ಪಾಪದ ವಿಷಯ. Now I said, go home ಮನೆಗೆ ಹೋಗಿ and be a submissive to your wife, to your husband, and don't preach to him. ನೀನು ಮನೆಗೆ ಹೋಗಿ ನಿನ್ನ ಗಂಡನಿಗೆ ಅಧೀನರಾಗಿರೋ, ಆತನಿಗೆ ಯಾವುದೋ ಉಪದೇಶ ಮಾಡಬೇಡ. And she did that. ಆಕೆ ಮಾಡಿದ್ಲು. And he was really surprised to see her changed behavior. ಆತನಿಗೆ ಆಶ್ಚರ್ಯವಾಯಿತು ಆಕೆಯ ನಡತೆಯನ್ನು ನೋಡಿ. And after some months ಕೆಲವು ತಿಂಗಳುಗಳ of ನಂತರ seeing this, ಅದನ್ನು ನೋಡಿದ ನಂತರ he said, all right, I'll allow you to go to only CFC, no other church. ಆತನು ಹೇಳಿದನು, ನೀನು CFC ಸಭೆಗೆ ಮಾತ್ರ ಹೋಗು, ಬೇರೆ ಯಾವ ಸಭೆಗೂ ಹೋಗಬೇಡ. And he would come and bring her and drop her in the morning at 9:30 for the service. ನಮ್ಮ ಕೂಟದ ಸಮಯಕ್ಕೆ 9:00 ಭಾನುವಾರ ಸ್ಕೂಟರ್ನಲ್ಲಿ ಕರ್ಕೊಂಡು ಬಂದು ಬಿಡ್ತಾ ಇದ್ದ. 11:30 he'll come and wait outside to take her home. 11:00 ಬಂದು ಕಾಯ್ದು ಆಕೆನ ಕರ್ಕೊಂಡು ಹೋಗ್ತಾ ಇದ್ದ. He's still a Hindu. ಆದರೆ ಅವನು ಹಿಂದೂ ಆಗಿದ್ದ. Then they had a small child. ಅವರಿಗೆ ಒಂದು ಮಗು ಆಯಿತು. And the husband says, ಗಂಡ ಹೇಳಿದನು, I want to dedicate this child in CFC. ನಮ್ಮ ಮಗುನ ಇದರಲ್ಲಿ ಒಪ್ಪಿಸಿಕೊಡ್ಬೇಕು, ದೇವರಿಗೆ ಒಪ್ಪಿಸಿಕೊಡ್ಬೇಕು CFCನಲ್ಲಿ. I said, sure. He's still a Hindu. ಅವನು ಹಿಂದೂ ಆಗಿದ್ದ. ನಾನು ಓಕೆ ಸರಿ ಅಂತ ಒಪ್ಕೊಂಡೆ. Came forward with his wife and stood there and we prayed for the child. ಆತ ಹೆಂಡತಿ ಜೊತೆ ಮುಂದೆ ಬಂದು ನಿಂತ್ಕೊಂಡು ನಾವು ಮಗುವಾಗಿ ಪ್ರಾರ್ಥಿಸಿದ್ದೆವು. And after some more months, ಕೆಲವು ತಿಂಗಳ ನಂತರ he also started coming to the meeting. ಆತನು ಕೂಟಕ್ಕೆ ಬರಲಿಕ್ಕೆ ಪ್ರಾರಂಭಿಸಿದನು. And I sometimes see him coming alone to the meeting also when his wife is out of town. ನಾನು ಕೆಲವು ಸಲ ನೋಡಿದ್ದೀನಿ, ಹೆಂಡತಿ ಊರಿನಲ್ಲಿ ಇಲ್ಲ ಅಂದ್ರೆ ಅವನು ಒಬ್ಬನೇ ಕೂಡ ಕೂಟಕ್ಕೆ ಬರ್ತಾನೆ. And one day he arranged a meeting in his house. ಒಂದು ದಿವಸ ಅವನ ಮನೆಯಲ್ಲಿ ಒಂದು ಕೂಟವನ್ನ called all his relatives. ಆತನ ಸ್ನೇಹಿತರನ್ನೆಲ್ಲ ಕರೆದು asked me to preach the gospel to them. ನನ್ನನ್ನು ಕರೆದು ಅವರಿಗೆ ಸುವಾರ್ತೆ ಹೇಳಿ ಅಂತ ಹೇಳಿದನು. It all started with one sister who submitted to a husband who was not obeying God's word. ಇದು ಎಲ್ಲ ಪ್ರಾರಂಭ ಆಗಿದ್ದು ಒಬ್ಬ ಸಹೋದರಿ ಗಂಡನಿಗೆ ಉಪದೇಶ ಮಾಡದೆ ಆತನಿಗೆ ಅಧೀನರಾಗಿದ್ದ. There's one quality that such sisters must have. ಅಂತ ಸಹೋದರಿಯರಿಗೆ ಒಂದು ಗುಣವಿರಬೇಕು. You know, I have seen some sisters who come to our church. ನಮ್ಮ ಸಭೆಗೆ ಬರುವಂತ ಕೆಲವು ಸಹೋದರಿಯರನ್ನ ನೋಡಿದ್ದೀನಿ. Christians. ಕ್ರೈಸ್ತರು. Husbands are not converted. ಗಂಡಂದಿರು ಪರಿವರ್ತನೆ ಹೊಂದಿಲ್ಲ. But they are so strong, bossy women. ಅವರು ಬಹಳ ಬಲಶಾಲಿಗಳು, ಬೇರೆಯವ್ರನ್ನ ಅಧಿಕಾರದಿಂದ ನಡೆಸುವಂತ. Preaching to their husbands. ಗಂಡಂದಿರಿಗೆ ವಾಕ್ಯೋಪದೇಶ ಮಾಡ್ತಾ ಇರ್ತಾರೆ. I said, your husband will never convert at seeing you. ನಾನು ಹೇಳ್ತೀನಿ, ನಿನ್ನನ್ನು ನೋಡಿ ನಿನ್ನ ಗಂಡಂದಿರು ಯಾವತ್ತೂ ಪರಿವರ್ತನೆ ಹೊಂದಲ್ಲ. One look at you and your husband will say, I don't want to be a Christian like this. ನಿನ್ನನ್ನು ನೋಡಿ ಒಂದೇ ಸಲ ನನಗೆ ನಿನ್ನ ತರ ಕ್ರೈಸ್ತನಾಗ್ಲಿಕ್ಕೆ ಇಷ್ಟ ಇಲ್ಲ ಅಂದ್ಬಿಡ್ತಾರೆ. That's a sad testimony. And their husbands are not converted. ಅದು ಒಂದು ನಿರಾಶೆಯ ಒಂದು ಸಾಕ್ಷಿಯಾಗಿದೆ. ಗಂಡಂದಿರು ಪರಿವರ್ತನೆ ಆಗಲ್ಲ. That is the opposite example. ಅದು ಒಂದು ವಿರುದ್ಧ ಒಂದು ಉದಾಹರಣೆಯಾಗಿದೆ. Women who just preach and preach and preach to their husbands. ಹೆಂಡತಿಯರು ಅವರ ಗಂಡಂದಿರಿಗೆ ಉಪದೇಶ ಮಾಡ್ತಾನೆ ಇರ್ತಾರೆ. You have to live, not preach. ನೀವು ಅದನ್ನು ಜೀವಿಸಬೇಕು, ಅದನ್ನು ಉಪದೇಶಿಸಬಾರ್ದು. So what a wonderful thing, what a power that young sister had. ಆ ಒಂದು ಯೌವನಸ್ಥ ಸಹೋದರಿಗೆ ಎಷ್ಟು ಬಲ ಇತ್ತು ನೋಡಿ. A woman is weak. ಹೆಂಡತಿಯರು ಬಲಹೀನರು. But she had such power by submission to bring her husband and children all to faith. ಆ ಒಂದು ಅಧೀನತೆಯಿಂದ ಎಷ್ಟು ಬಲ ಇತ್ತು ನೋಡಿ. ಅಧೀನತೆಗೆ ಆ ಗಂಡನಿಗೆ ಮಗುವಿಗೆ ಸಭೆಗೆ ಕರ್ಕೊಂಡು ಬರ್ಲಿಕ್ಕೆ one quality that such women must have. ಆ ಒಂದು ಗುಣ ಆ ಹೆಂಡತಿಯ ಆ ಥರ ಹೆಂಗಸರಿಗೆ ಇರಬೇಕು. And that is mentioned in verse 4, 1 Peter 3 verse 4. ಅದು ಎಲ್ಲಿದೆ ಅಂದರೆ 1 ಪೇತ್ರ 3:4 A gentle and quiet spirit which is very precious in the sight of God. ಇಲ್ಲಿ ಹೇಳುತ್ತೆ, ವಸ್ತ್ರವನ್ನು ಧರಿಸಿ ಅವರು ಮೊದಲಾದ ಹೊರಾಂಗಣ ಶೃಂಗಾರ ಇರಬಾರ್ದು, ಸಾತ್ವಿಕವಾದ ಮನಸ್ಸು ಎಂಬ ಒಳಗಡನೆಯ ಭೂಷಣ ಇರಬೇಕು ಅಂತ. Which is precious in the sight of God. ಅದು ನಿಮ್ಮ ದೇವರ ದೃಷ್ಟಿಯಲ್ಲಿ ಬಹು ಬೆಲೆಯುಳ್ಳದ್ದು. It's very important to understand that. 5ನೇ ವಚನದಲ್ಲಿದೆ ಇಲ್ಲಿ. What is very precious in the sight of God? ಯಾವುದು ದೇವರ ದೃಷ್ಟಿಯಲ್ಲಿ ಬೆಲೆಯುಳ್ಳದ್ದು?
Not all your ornaments and all, it says there. ಇಲ್ಲಿ ಹೇಳುತ್ತೆ ನಿಮ್ಮ ಆಭರಣಗಳಲ್ಲ, But a gentle and quiet spirit. ಸಾತ್ವಿಕವಾದ ಶಾಂತ ಮನಸ್ಸು. Some women are so noisy. ಕೆಲವು ಹೆಂಗಸರು ಬಹಳ ಗಲಾಟೆ ಮಾಡುವಂಥವ್ರು. That's not precious in God's eyes. ಅದು ದೇವರ ದೃಷ್ಟಿನಲ್ಲಿ ಬೆಲೆಯುಳ್ಳದಲ್ಲ. A gentle, quiet spirit. ಸಾತ್ವಿಕವಾದ ಶಾಂತ ಮನಸ್ಸು. In Proverbs 31 it says the law of kindness is on the tongue of that woman. ಇಲ್ಲಿ ಜ್ಞಾನೋಕ್ತಿ 31ರಲ್ಲಿ ಹೇಳುತ್ತೆ ಒಂದು ಕರುಣೆಯ ಒಂದು ನಿಯಮ ಆಕೆ ನಾಲಿಗೆನಲ್ಲಿರುತ್ತೆ. See Proverbs 31, that's a good chapter for you to read. ನಿಮಗೆ ಒಳ್ಳೆಯ ಒಂದು ಅಧ್ಯಾಯ ಅಂದರೆ ಜ್ಞಾನೋಕ್ತಿ 31ನೇ ಅಧ್ಯಾಯ. Verse 26. Proverbs 31:26. ಜ್ಞಾನೋಕ್ತಿ 31:26 ನೋಡಿ. She opens her mouth in wisdom and the law of kindness is on her tongue. 31:26 ನೋಡ್ಕೊಳ್ಳೋಣ. ಬಾಯಿದೆರೆದು ಜ್ಞಾನವನ್ನು ತೋರ್ಪಡಿಸುವಳು, ಆಕೆಯ ನಾಲಿಗೆಯು ಬುದ್ಧಿಯನ್ನು ಪ್ರೀತಿಪೂರ್ವಕವಾಗಿ ಹೇಳುವುದು. Just remember that verse. ಆ ವಚನವನ್ನು ಯಾವಾಗಲೂ ನೆನಪು. All of you sisters, you can underline it. ಎಲ್ಲ ಸಹೋದರಿಯರು ಅದನ್ನು ಗುರುತು ಮಾಡ್ಕೊಳ್ಬಹುದು. Lord, when I open my mouth, please let me open it in wisdom. ಕರ್ತನೇ, ನಾನು ಬಾಯಿ ತೆರೆದರೆ ಜ್ಞಾನದಲ್ಲಿ ತೆರೆಯೋ ಹಾಗೆ ಮಾಡುವಂತೆ. And when I speak something, let it be in kindness. ಅದು ನಾನು ಮಾತಾಡಿದರೆ ಅದು ಪ್ರೀತಿಪೂರ್ವಕವಾಗಿರಲಿ, ಕರುಣೆಯಿಂದ ಕೂಡಿರಲಿ. That can be a great testimony. ಅದು ಒಂದು ಒಳ್ಳೆಯ ಸಾಕ್ಷಿಯಾಗಿ